ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಸಬ್ಬಸಿಗೆ ಸೊಪ್ಪಿನ ವಡೆ ಮಾಡಿದ್ದೇನೆ. ಹೇಗೆ ಬರ್ತದೆ ನೋಡಿ, ಒಳ್ಳೆ ಕ್ರಿಸ್ಪಿಯಾಗಿ ಕುಟುಂಬ ಆಗ್ತದೆ. ಹೇಗೆ ಮಾಡೋದನ್ನು ತೋರಿಸಿಕೊಡ್ತೇನೆ, ಬನ್ನಿ. 2 ಕಟ್ಟು ಸಬ್ಬಸಿಗೆ ಸೊಪ್ಪು ತಗೊಂಡಿದ್ದೆ. ಇದಕ್ಕೆ ಒಂದು ದೊಡ್ಡ ಗ್ಲಾಸ್ ದೋಸೆ ಅಕ್ಕಿ ತಗೊಂಡಿದ್ದೆ. ಇದನ್ನು ಚೆನ್ನಾಗಿ ತೊಳೆದು 2 ಗಂಟೆ ಕಾಲ ನೆನೆ ಹಾಕ್ತೇನೆ. ಅಕ್ಕಿ ಯಾವಾಗ ಎಷ್ಟು ತಗೊಂಡಿದ್ದೆ ನೋಡಿ, ಅಷ್ಟೇ ಉದ್ದಿನ ಬೇಳೆ ತಗೊಂಡಿದ್ದೇನೆ. ಇದನ್ನು ಕೆಂಪಗೆ ಹುರಿಬೇಕು. ಆಗಿದೆ ನೋಡಿ, ಸಣ್ಣ ಉರಿಯಲ್ಲೇ ಹುರಿದಿಟ್ಟಿರೋದು. ಈಗ ನೆನೆ ಹಾಕಿದ ಅಕ್ಕಿಗೆ ಹಾಕ್ತೇನೆ. ಇದೊಂದು 15 ನಿಮಿಷ ನೆನೆಲಿ. ಉದ್ದು ಅಕ್ಕಿ ನೆಂದಿದೆ. ಇದು ಚೆನ್ನಾಗಿ ತೊಳೆದು ಸಹ ಇಟ್ಟಿದ್ದೇನೆ. ಈಗ ಬ್ಯಾಡಿಗೆ ಒಣಮೆಣಸು 25 ತಗೊಂಡಿದ್ದೇನೆ. ಖಾರಕ್ಕೆ 12 ತಗೊಂಡಿದ್ದೇನೆ. ಕೊತ್ತಂಬರಿ ಬೀಜ 3 ಚಮಚ, ಹುಣಸೆ ಹಣ್ಣು ಇಷ್ಟು ತಗೊಂಡಿದ್ದೆ, ಇಂಗು, ರುಚಿ ತಕ್ಕಷ್ಟು ಉಪ್ಪು. ಇವನ್ನೆಲ್ಲ ಈಗ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೇನೆ. ನೀರು ಸೇರಿಸೋದು ಬೇಡ. ನಂತರ ಇದನ್ನು ಸ್ವಲ್ಪ ನೀರು ಹಾಕಿ ಗಜಿಬಿಜಿ ರುಬ್ಬಬೇಕು. ಈ ಥರ ನೋಡಿ. ಇದನ್ನು ಪೌಡ್ರ್ ಮತ್ತು ಈ ಅರ್ಧದ್ದು ಮಸಾಲೆಗೆ ಸೇರಿಸ್ತೇನೆ. ಈಗ ಸಬ್ಬಸಿಗೆ ಸೊಪ್ಪನ್ನು ನಾನು ಚೆನ್ನಾಗಿ ತೊಳೆದು ಕೊಚ್ಚಿಟ್ಕೊಂಡಿದ್ದೆ, ಇದಕ್ಕೆ ಸೇರಿಸ್ತೇನೆ. ಈಗ ಕಲಿಸುವ. ನೀರು ಬೇಕಾದರೆ ಹಾಕ್ಕೋಬೋದು. ನನಗೆ ಸ್ವಲ್ಪ ನೀರು ಹಾಕಬೇಕನ್ನಿಸ್ತು. ಚಟ್ಟಂಬಡಿ ಅದಕ್ಕೆ ಕಲಿಸುವ. ಎಣ್ಣೆ ಬಿಸಿಯಾಗಿದೆ. ಇದನ್ನು ಚಪ್ಪಟೆ ಮಾಡಿ ಮಧ್ಯಮ ಉರಿಯಲ್ಲಿ ಕರಿಬೇಕಾಗ್ತದೆ. ಇದರಲ್ಲಿ ಸುಮಾರು 75 ವಡೆ ಆಗ್ತದೆ. ಹೊಂಬಣ್ಣ ಬರೋ ತನಕ ಹುರಿಬೇಕು. ಇದು ಮಧ್ಯಾಹ್ನ ಊಟಕ್ಕಾದರೂ ಆಗ್ಬೋದು, ಸಂಜೆ ತಿಂಡಿಗಾದರೂ ಒಳ್ಳೆಯದಾಗ್ತದೆ. ಅಂದರೆ ತಿಂಡಿ ಅಂದರೆ ಚಹಾ ಸಂಗಡ ತಗೊಳ್ಳಿಕ್ಕೆ, ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಹೌದೌದು. ನೋಡಿ, ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿದೆ. ಹೌದೌದು. ಹೀಗೆ ಒಂದೊಂದಾಗಿ ಕರಿಯುವ. ರೆಡಿಯಾಗಿದೆ ನೋಡಿ.